ಸೂಪರ್ ವಿಧಾಲಕ್ಸ್. ನನ್ನ ಹೆಸರು ಕೆಂಚಪ್ಪ ತುರುಮರಿ ಅಂತ. ಒಂದು ಊರು ಹಿರೇಮನಹಳ್ಳಿ, ತಾಲೂಕು ಖಾನಾಪುರ, ಜಿಲ್ಲಾ ಬೆಳಗಾವಿ. ಇದು ಹಿರೇಮನಹಳ್ಳಿ ಗ್ರಾಮದಲ್ಲಿ ನಾನು 20 ಗುಂಟೆ ಜಾಗದಲ್ಲಿ ಇಂದ್ರಾಣಿ ಭತ್ತ ನಾಟಿ ಮಾಡಿ. ನಮ್ಮ ಅಲಕ್ಸ್ ಅಗ್ರೋ ಪವರ್ 85 ಬೂಸ್ಟರ್ ಭೂಮಿ ಪೋಷಕ್ ಮತ್ತು ಭೂಮಿ ಅಲಕ್ಸ್ ಅಂತ 5 ಕಿಲೋ ಗೊಬ್ಬರ ಇದೆ. ನಾನು ಇದಕ್ಕೆ ಬಳಸಿದ್ದೀನಿ. ನಾನು 20 ಗುಂಟೆಯಲ್ಲಿ ಇದನ್ನು ಮಾಡೋಕತ್ತು. ನಾನು 2 ಇದಕ್ಕೆ ಮಾಹಿತಿ ಕೊಟ್ಟಾರ ನಮ್ಮ ಹುಲಿ ಮೇಡಮ್. ಅವರು ಡಿಸ್ಟ್ರಿಬ್ಯೂಟರ್ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆಲ್ಲ ಕಸ್ಮಾಳಿಗೆ ಮತ್ತು ಹಿಂಗೆ ಗಂದಿವಾಡ ಎಲ್ಲ ಊರಿಗೂ ನಾನು ಔಷಧ ಕೊಟ್ಕೊಂತ ಬರ್ತೀನಿ. ನಾನು ಸಣ್ಣ ರೈತ ಆದರೂ, ಸಣ್ಣ ಹೊಲದಲ್ಲಿ ಸಣ್ಣ ರೈತ ಆಗಿ ನಾನು 20 ಗುಂಟೆದಲ್ಲಿ 30-35 ಚೀಲ ಭತ್ತ ಹಾಕ್ತಿದ್ದೀನಿ. ನಾನು ಪ್ರತಿ ವರ್ಷ ಇಳುವರಿ ಜಾಸ್ತಿ ತೋರಿದ್ದೀನಿ. ಮತ್ತು ಮೆಣಸಿನ ಗಿಡದಲ್ಲಿ ಹೆಂಗೆ ಅದು ಒಂದು 20 ಗುಂಟೆದಲ್ಲಿ ಒಂದು ಆಗಿದೆ ಕೆಲಸ ಇವತ್ತು. ಮತ್ತು 12 ಥರದ ಔಷಧ, ಇವಕ್ಕೆ ಯಾವುದೂ ಯೂರಿಯಾ DAP ಗುಳಿಗೆ ಅದನ್ನೂ ಹಾಕಿಲ್ಲ ನಾನು. ಈಗ ನಾಳೆ ಶನಿವಾರ ದಿವಸ ಕಸ್ಮಾಳಿಗೆ ಮೀಟಿಂಗ್ ಇದೆ. ಅಲ್ಲಿ ಸಂಜೆ ನನ್ನ ರೈತ ಬಾಂಧವರೇ, ನಾನು ಕೇಳ್ಕೋದಂದರೆ ಇಳುವರಿ ಪ್ರತಿ ಎಲ್ಲ ರೈತರಿಗೂ ನನ್ನಂಗೆ ಇಳುವರಿ ತಗೋ ಅಂತ ನಾನು ಬಯಸ್ತೀನಿ. ಈ ಥರ ಯಾವುದೂ ಕೆಮಿಕಲ್ ಅನ್ನೋದು ಏನೂ ಇಲ್ಲ, ಎಲ್ಲ ಆರ್ಗ್ಯಾನಿಕ್ ಇದೆ. ಅದು ಬೂಸ್ಟರ್ ಅಂತಿದೆ ತಮ್ಮದು. ಬೂಸ್ಟರ್ ಅದು 85 ಅಗ್ರೋ ಪವರ್ ತುಳಸಿ ಭೂಮಿ ಅಲಕ್ಸ್ ಅಂತೇಳಿ ಒಟ್ಟು 5 ಥರದ ನಮ್ಮ ಅಲಕ್ಸಲ್ಲಿ ಸ್ವಲ್ಪ ಎಲ್ಲ ಆರ್ಗ್ಯಾನಿಕ್ ಫಸ್ಟ್ ಬಂದಿದ್ದಾವೆ. ಈಗ ಅದನ್ನು ಮೆಣಸಿನ ಗಿಡಕ್ಕೆ ಕೊಡೋದ್ರಿಂದ ಮೆಣಸಿನ ಗಿಡ ನಾವು ಗಿಡ ಹಚ್ಚಿ 8 ದಿನಕ್ಕೆ ಅದನ್ನು ಬಡ್ಡಿ ಬಿಡೋದ್ರಿಂದ ಗಿಡ ಇಳುವರಿ ಫುಲ್ ಬೆಳವಣಿಗೆ ಹೆಚ್ಚು ಮಾಡ್ತಿದೆ. ಮತ್ತು ನಿಮ್ಗೆ ಕಾಯಿ ಇಳುವರಿನ ತಂದು ಕೊಡ್ತೀವಿ. ನೋಡಿ ದೋಸ್ತ, ಒಡಿ ಹೆಂಗೆ ಹೋಗಿದೆ ನೋಡಿ. ನನ್ನ ಭತ್ತ ಇಂದ್ರಾಣಿ ಭತ್ತ ಇದು. ಅಲ್ಲಿ ತಳಗೊಂದು ಈ ವರ್ಷ 1 ಎಕರೆ ಮಾಡಿದ್ದೀನಿ. ಅದಕ್ಕೆ ಗಂಗೋತ್ರಿಗೆ ಅಂತ ಹಾಕಿದ್ದೀನಿ ಭತ್ತ. ಅದು ಹಂಗಾಗಿದೆ, ಎಲ್ಲ ಸೇಮ್ ನೋಡಿ, ಏನು ಫರಕ್ಕಿಲ್ಲ. ಯಾಕಳಿ ಒಂದೇ ಥರದ ನಾವು ಯಾವುದೋ ರೈತರು ಮಾಡ್ರು ಒಂದು ಥರದ ಔಷಧ ಮಾಡಬೇಕು, ನಂಬಿಕೆ ಇಟ್ಟು ಮಾಡಬೇಕು. ನಂಬಿಕೆ ಇಟ್ಟರೆ ಜಯ ನಕ್ಕಿ ರೈತರಿಗಿದೆ. ನಾವು DAP ತೆನ್ನೆ, ಯೂರಿಯಾ ತೆನ್ನೆ, ಗುಳಿಗೆ ಆ ಕೆಮಿಕಲ್ ಔಷಧ, ಈ ಔಷಧ 12 ಥರದ ಔಷಧ ಈಗ ಬರತ್ತಿದೆ. ನಾವು ಅದನ್ನು ಯಾವುದೂ ಬಳಸಿಲ್ಲ, ನಾನು ಬಳಸೋದಿಲ್ಲ. ಯಾಕಳಿ ನಾವು ಆರ್ಗ್ಯಾನಿಕ್ ಬಳಸಬೇಕು. ಈ ಹುಲ್ಲು ತಿಂದು ನಮ್ಮ ದನಗಳು ಆರೋಗ್ಯ ಅಂತ ಇರ್ತವೆ. ಮತ್ತು ನಾವು ಇದನ್ನು ಭತ್ತ ಊಟ ಮಾಡಿದ್ರೆ ನಾವು ಆರೋಗ್ಯ ಇರ್ತೇವೆ ಆ್ಯಕ್ಚುಲಿ ಅಂದರೆ. ಮತ್ತು ನಾನು ಇದರಲ್ಲಿ ಒಂದು ಕಾಳು ಜೋಳ ಬಲ್ಲ, ಮತ್ತು ಯಾವುದೇ ಇಂದ್ರಾಣಿ ಭತ್ತ ಅಟ್ಟ ಅಲ್ಲ, ಯಾವುದೇ ಭತ್ತ ನೀವು ಯಾವುದೇ ಭತ್ತಿಗೆ ಹೋಗ್ಬಿಟ್ರಿ, ಎಲ್ಲ ಭತ್ತ ಒಂದೇ ಇಳುವರಿ ಕೊಡ್ತಿದೆ ನಿಮ್ಗೆ. ಈ ವರ್ಷ ಹೋದ ವರ್ಷ ನಿಮ್ಗೆ ಗೊತ್ತೇ ಇರೋದು 20 ಚೀಲ ಭತ್ತ ಆದರೆ ಇದನ್ನು ಹೊಡಿಯೋದ್ರಿಂದ 40ರಿಂದ 35 ಚೀಲ, ಒಟ್ಟು 1 ಎಕರೆಗೆ 80 ಚೀಲ ನನ್ನ ಅನಿಸಿನ ಪಂಟಿಗೆ ಹೋಗ್ಬೋದು ಪ್ರತಿಯೊಬ್ಬರು ರೈತರು. ಈ ಅಲಕ್ಸ್ ನಾನು 85 ಅಗ್ರೋ ಪವರ್ ಭೂಮಿ ಪೋಷಕ್ ಮತ್ತು ಇದು ಭೂಮಿ ಅಲಕ್ಸ್ ಅಂತೇಳಿ 5 ಕಿಲೋ ಗೊಬ್ಬರ ಇದೆ, ತುಳಸಿ. ಇವನು ಹೊಡೆದ್ರೆ ಜಾಸ್ತಿ ಇಳುವರಿ ಬರ್ತಿದೆ. ನಮ್ಗೆ ರೈತರಿಗೆ ಇಳುವರಿ ಬರಬೇಕು. ಇಳುವರಿ ಬಂದಾಗನೇ ನಮ್ಗೆ ರೈತರು ಉದ್ಧಾರ ಆಗೋಕ್ಕೆ. ಇಲ್ಲ ಸಾಧ್ಯ ಇಲ್ಲ.